ಸಮಸ್ತ ಹಿಸ್ಟೋರಿಯನ್ನ ವೀಕ್ಷಕ ಬಳಗಕ್ಕೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಯುಗದ ಆದಿ ಅಂತ ಅರ್ಥ. ಈ ಯುಗಾದಿ ಎಂದೇ ಬ್ರಹ್ಮ ತನ್ನ ಸೃಷ್ಟಿಯನ್ನ ಪ್ರಾರಂಭಿಸಿದ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ನಮ್ಮ ಪೂರ್ವಜರು ಕಾಲವನ್ನ ಋತುಗಳಲ್ಲಿ, ಮಾಸಗಳಲ್ಲಿ ಹಾಗೂ ಪಕ್ಷಗಳಲ್ಲಿ ಅಳಿತಿದ್ರು. ಸೀಸನ್ಸ್ ಅಂದ್ರೆ ಋತುಗಳು ಅಂತ ಅರ್ಥ. ಋತುಗಳಲ್ಲಿ 6 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಕೊನೆಯ ಋತು ಶಿಶಿರ ಋತು. ಅದರ ನಂತರ ಮತ್ತೆ ಹೊಸದಾಗಿ ಆರಂಭವಾಗುವುದೇ ವಸಂತ ಋತು. ಇಂದು ವಸಂತ ಋತುವಿನ ಆರಂಭವಾಗುತ್ತೆ. ಶಿಶಿರ ಋತು ಅಂದರೆ ವಿಂಟರ್ ಸೀಸನಲ್ಲಿ ಉದುರಿದಂತಹ ಎಲೆಗಳು ವಸಂತ ಋತು ಅಂದರೆ ಸ್ಪ್ರಿಂಗ್ ಸೀಸನಲ್ಲಿ ಮತ್ತೆ ಹುಟ್ಟುತ್ತೆ. ಆದ ಕಾರಣ ಎಲ್ಲವೂ ಹೊಸದಾಗಿರುತ್ತೆ. ಅದಕ್ಕೋಸ್ಕರ ಹೊಸ ವರ್ಷದ ಹೊಸ ದಿನವಾಗಿ ಯುಗಾದಿಯನ್ನ ಪರಿಗಣಿಸಲಾಗುತ್ತೆ. ವೀಕ್ಷಕರೇ, ಯುಗಾದಿಯ ಪೌರಾಣಿಕ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ, ಸೋಮಕಾಸುರ ಎನ್ನುವಂತಹ ರಾಕ್ಷಸ ಬ್ರಹ್ಮದೇವನಿಂದ ವೇದಗಳನ್ನು ಕದ್ದೊಯ್ದು ಅದನ್ನು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದಂತೆ. ಮಹಾವಿಷ್ಣುವು ಆ ರಾಕ್ಷಸನನ್ನ ಕೊಂದು ಆ ವೇದಗಳನ್ನು ತೆಗೆದುಕೊಂಡು ಹೋಗಿ ಬ್ರಹ್ಮದೇವನ ಕೈಲೆ ಮತ್ತೆ ಮರಳಿಸಿದ್ರಂತೆ. ಬ್ರಹ್ಮದೇವ ಅದೇ ದಿನದಿಂದ ಸೃಷ್ಟಿಯನ್ನ ಆರಂಭ ಮಾಡೋಕೆ ಶುರು ಮಾಡಿದ್ನಂತೆ. ಅದಕ್ಕೋಸ್ಕರ ಈ ದಿನವನ್ನ ಹೊಸ ಯುಗದ ಆದಿ ಅಂತ ಕರೀತಾರೆ. ಇನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ನಮ್ಮ ಭಾರತದಲ್ಲಿ ಯುಗಾದಿಯನ್ನು ಮುಖ್ಯವಾಗಿ ಆಚರಿಸಿದ್ದು ಶಾತವಾಹನರು ಅಂತ ಗೊತ್ತಾಗುತ್ತೆ. ಇದನ್ನ ಅವರ ಶಾಸನಗಳು ಹೇಳುತ್ತೆ. ಆದರೆ ಶಾತವಾಹನರಿಗಿಂತ ಮುಂಚೆನೇ ಈ ಯುಗಾದಿ ಹಬ್ಬ ಶುರುವಾಗಿತ್ತು. ಯಾಕಂದರೆ ಶಾತವಾಹನರು ಆಳಿದಂತಹ ಪ್ರದೇಶದಲ್ಲಿ ಮಾತ್ರ ಈ ಹಬ್ಬ ಇಲ್ಲ. ಇದು ಇಡೀ ಭಾರತಾದ್ಯಂತ ಆಚರಣೆಗೆ ಒಳಪಡುತ್ತದೆ. ಯುಗಾದಿಯನ್ನು ಮೇಯ್ನಾಗಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಆದಂತಹ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡಲಾಗುತ್ತೆ. ನಾರ್ತ್ ಇಂಡಿಯಾದಲ್ಲಿ ಕೂಡ ಒಂದೊಂದು ದಿನ ಯುಗಾದಿಯನ್ನು ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ. ಇದು ಕ್ರೋಧಿ ನಾಮ ಸಂವತ್ಸರ. ಅಂದರೆ ಈ ಸಂವತ್ಸರಗಳು ಅಂದರೆ ಏನು? ಸಂವತ್ಸರಗಳಲ್ಲಿ 60 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಗುರುಗ್ರಹ ಅಂದರೆ ಜುಪಿಟರ್ ಸೂರ್ಯನ ಸುತ್ತ ಸುತ್ತೋಕೆ ವೈಜ್ಞಾನಿಕವಾಗಿ 11.8 ವರ್ಷಗಳು ಬೇಕು. ಅದನ್ನೇ ಕೂಡ ನಮ್ಮ ಸನಾತನ ಧರ್ಮ ಹೇಳೋದು. ಸನಾತನಿಯರ ಪ್ರಕಾರ ಗುರುಗ್ರಹ ಸೂರ್ಯನ ಸುತ್ತ ಸುತ್ತೋಕೆ 12 ವರ್ಷಗಳು ಬೇಕು. ಗುರುಗ್ರಹವನ್ನ ಬೃಹಸ್ಪತಿ ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ಒಂದು ಬೃಹಸ್ಪತ್ಯ ಯುಗ ಅಂದರೆ 12 ವರ್ಷಗಳು. ಅದರಂತೆ 5 ಬೃಹಸ್ಪತ್ಯ ಯುಗದಲ್ಲಿ 60 ವರ್ಷಗಳಾಗುತ್ತೆ. ಆದ ಕಾರಣ ನಮ್ಮ ಸನಾತನಿಯರು 60 ಸಂವತ್ಸರಗಳನ್ನು ಪಟ್ಟಿ ಮಾಡಿದ್ದಾರೆ. ನೀವೀಗ ಯುಗಾದಿಯ ವೈಜ್ಞಾನಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ತಿಳ್ಕೊಂಡಿದ್ದೀರಾ. ಆದರೆ ನಾವು ಈ ಯುಗಾದಿಯನ್ನು ಬಿಟ್ಟು ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷವನ್ನು ಹೆಚ್ಚಾಗಿ ಆಚರಿಸ್ತೀವಿ. ಈ ಇಂಗ್ಲಿಷ್ ಕ್ಯಾಲೆಂಡರ್ನ ಯಾರೋ ಒಬ್ಬ ರಾಜ ಅಸ್ತಿತ್ವಕ್ಕೆ ತಂದಂತೆ. ಅದಕ್ಕೆ ಒಂದು ಮೂಲ ಇಲ್ಲ, ಸ್ಪಷ್ಟನೆ ಇಲ್ಲ. ಅದು ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು ಗೊತ್ತಿಲ್ಲ. ಬ್ರಿಟಿಷರು ಅದನ್ನು ನಮ್ಮ ದೇಶಕ್ಕೆ ತೊಗೊಂಬಂದರು. ಅವ್ರ ಪ್ರಕಾರ ನಾವು ಅವ್ರು ಬಿಟ್ಟೋದ್ಮೇಲೂ ಕೂಡ ಹೊಸ ವರ್ಷವನ್ನು ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಆಚರಿಸ್ತಿದ್ದೀವಿ. ಇದು ನಮ್ಮ ದರ್ತನೂ ಹೌದು. ಅದೇನೇ ಆಗಿರಲಿ, ಯುಗಾದಿ ಬಗ್ಗೆ ಸ್ವಲ್ಪ ಮಾಹಿತಿ ನನ್ನಿಂದ ನಿಮಗೆ ದಕ್ಕಿದೆ ಅಂತ ಅನ್ಕೊಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ದ ಹಿಸ್ಟೋರಿಯನ್ ಸೈನಿಂಗ್ ಆಫ್.